आज हम ताजमहल जा रहे हैं। हम ताजमहल में मिलेंगे। जाते वक्त भी हम देखेंगे। ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಆಗ್ರಾದಲ್ಲಿರುವಂಥ ತಾಜ್ ಮೋಸಮ್ ಮೇಲಾಗೆ ಬಂದಿದ್ದೇವೆ. ಇಲ್ಲಿ ತುಂಬ ಸುಂದರವಾದ ಸ್ಟಾಲ್ಗಳು ಇವೆ. ಈ ಮೇಳದಲ್ಲಿ ವಿಶೇಷವಾಗಿ ಪಿಂಗಾಣಿ ಐಟಮ್ಮು ಮತ್ತು ವುಡ್ ಐಟಮ್ಗಳು ತುಂಬ ಜಾಸ್ತಿ ಇರ್ತವೆ. ವರ್ಷಕ್ಕೆ ಒಂದು ಸಲ ಇದು ಪಿಂಗಾಣಿ ಐಟಮ್ಸು ಮತ್ತು ವುಡ್ ಐಟಮ್ಮು ಜಾಸ್ತಿ ಬರೋದು ಅಂದರೆ ಆಗ್ರಾದಲ್ಲಿ ಇದು ತಾಜ್ ಮೋಸಮ್ ಮೇಳದಲ್ಲೇ ಜಾಸ್ತಿ ಸಿಗೋದು. ಮತ್ತು ಬಾಕಿ ಟೈಮಲ್ಲೂ ಸಿಗುತ್ತೆ, ಆದರೆ ಚೆನ್ನಾಗಿರೋದು ಅನ್ನೋದಾದರೆ ಅದು ಇದೇ ತಾಜ್ ಮೋಸಮ್ ಮೇಳದಲ್ಲೇ ನೋಡ್ಬೋದು. ನೀವು ಎಷ್ಟು ಸುಂದರವಾಗಿ ಪಿಂಗಾಣಿ ಐಟಮು ಮತ್ತು ಮಣ್ಣಿನಲ್ಲಿ ಮಾಡಿರುವಂಥ ಐಟಮ್ಗಳು ತುಂಬ ಚೆನ್ನಾಗಿ ಸಿಗ್ತವೆ ಇಲ್ಲಿ ನೋಡಿದರೆ ಪಿಂಗಾಣಿ ಕಪ್ಗಳು, ಪ್ಲೇಟ್ಗಳು ಮತ್ತು ಬೇರೆ ಬೇರೆದ ಡೆಕೋರೇಷನ್ ಐಟಮ್ಗಳು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ವುಡ್ಡಲ್ಲಿ ಮಾಡಿರುವಂಥ ಚೇರ್ ಆಗಲಿ, ಯಾವುದೇ ಒಂದು ಪ್ರತಿಯೊಂದು ನೀವು ಇದರಲ್ಲಿ ಮನೆಗೆ ಡೆಕೋರೇಟ್ ಮಾಡುವಂಥ ವಸ್ತುಗಳು ತುಂಬ ಚೆನ್ನಾಗಿ ಇಲ್ಲಿ ಸಿಗ್ತವೆ. ಅದು ಇಂಪಾರ್ಟೆಂಟ್ ಅಂದರೆ ಇದು ತಾಜ್ ಮೋಸಮ್ ಮೇಳದಲ್ಲೇ ಇಷ್ಟೆಲ್ಲ ಐಟಮ್ ಸಿಗೋದು. ಇದು ಯಾವ ವುಡ್ಡು ಅಂತ ಕೇಳಿದರೆ ನಾವು ಸಾವುಗನ್ನಿ ಅಂತೀವಲ್ವ, ಆ ಥರ ಮರದ ವುಡ್ಗಳೇ ಇವು. ಆಮೇಲೆ ಕಾಸ್ಟ್ಲಿ ತುಂಬ ಇರುತ್ತೆ ವುಡ್ಡಿಂದು. ಪಿಂಗಾಣಿ ಐಟಮ್ಸ್ ಮಾತ್ರ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರದ ವಿಗ್ರಹಗಳದ್ದು. ಸ್ವಲ್ಪ ಮಣ್ಣಿಂದಿರುತ್ತೆ, ಸ್ವಲ್ಪ ಕಟ್ಟಿಗೆದು, ಆಮೇಲೆ ಪಿಂಗಾಣಿ ಟೈಪಲ್ಲೂ ಇರುತ್ತೆ. ಇಲ್ಲಿ ಫ್ಲವರ್ಸು ತುಂಬ ಚೆನ್ನಾಗಿರುತ್ತೆ. ಈ ಮೇಳದಲ್ಲಿ ಮನೆಗೆ ಪರ್ಚೇಸ್ ಮಾಡಲಿಕ್ಕೆ ನನಗಂತೂ ತುಂಬ ಇಷ್ಟ ಆಗ್ರಾದ ತಾಜ್ ಮೋಸಮ್ ಮೇಳ ಮಾತ್ರ. ಈ ಮೇಳದಲ್ಲಿ ಹ್ಯಾಂಡ್ಮೇಡ್ ಐಟಮ್ಗಳು ತುಂಬ ಸುಂದರವಾಗಿ ಸಿಗ್ತವೆ. ಇಲ್ಲಿ ಬಂದರೆ ಹಲವು ರೀತಿಯ ಕಲೆಗಳನ್ನು ನೋಡ್ಬೋದು. ನೋಡಿ ಯಾವ ರೀತಿ ಎಲ್ಲ ಮೂರ್ತಿಗಳಾಗಲಿ, ಒಂದು ಸಣ್ಣ ಸಣ್ಣ ಚಿಕ್ಕ ವಸ್ತುಗಳನ್ನು ಯಾವ ರೀತಿ ಇದನ್ನು ಮಾಡಿದ್ದಾರೆ ಅಂದರೆ ಹೇಳಲಿಕ್ಕಾಗೋದು. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ. ಇದು ಪಿಂಗಾಣಿ ಒಳಗಡೆ ಮಾಡಿರುವಂತಹ ವಿಘ್ನೇಶ್ವರನ ಮೂರ್ತಿ. ಮತ್ತು ಈ ಐಟಮ್ಮು ಹಿತ್ತಾಳೆಯಲ್ಲಿ ಮಾಡಿರುವಂಥದ್ದು. ಇದು 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ರೇಟು. ಮತ್ತೆ ಬಂದರೆ ಪಿಂಗಾಣಿ ಐಟಮ್ಸೇ ಎಲ್ಲ ಕಡೆನೂ ಸ್ಟಾಲ್ ಜಾಸ್ತಿ ಇರೋದಂದರೆ ಪಿಂಗಾಣಿ ಐಟಮ್ ಮತ್ತು ವುಡ್ ಐಟಮಿಂದು ತುಂಬ ಇರುತ್ತೆ ಇಲ್ಲಿ ವೆರೈಟಿ ಆಫ್ ಪಿಂಗಾಣಿ ಐಟಮ್ಸು. ಕಮ್ಮಿ ರೇಟಲ್ಲೇ ಸಿಗುತ್ತೆ ಅಂತ ಅಂದ್ಕೊಳ್ಳಿ, ಆದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೂ ತುಂಬ ದೊಡ್ಡದಿದೆ ಮೇಳ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ಯಾವ ರೀತಿ ಯಾವ ವೆರೈಟಿ ಐಟಮ್ಸ್ ಇದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬ್ಲಾಗಲ್ಲಿ ಇಷ್ಟು ಪಿಂಗಾಣಿ ಐಟಮ್ಸಿನ ಬಗ್ಗೆ, ವುಡ್ ಐಟಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.